ಹಾಯ್ ಗೆಳೆಯರೇ, ನಾನು ರಮೇಶ್. ಸದ್ಯ ಹಾವೇರಿಯಲ್ಲಿ ವಾಸಿಸುತ್ತಿದ್ದು ಕೃಷಿ ಮಾಡಿಕೊಂಡು ನನ್ನ ಜೀವನ ನಡೆಸುತ್ತಿದ್ದೇನೆ. ಆದರೆ ಕೆಲವು ವರ್ಷಗಳ ಹಿಂದೆ ಮೊದಲ ಬಾರಿ ಬೆಂಗಳೂರಿಗೆ ಹೋದಾಗ ನಡೆದ ಘಟನೆ ನೆನಪಾಗಿದೆ. ನಮ್ಮ ತಂದೆ ತೀರಿ ಹೋದ ಕಾರಣ ನಾನು ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಆರ್ಥಿಕ ಸ್ಥಿತಿಯಂತೂ ಹೇಳುವಂತಿಲ್ಲ. ಒಂದು ದಿನ ಓಣಿಯ ದೂರದ ಸಂಬಂಧಿ ಕೆಲಸ ಕೊಡಿಸುವುದಾಗಿ ಹೇಳಿ ಬೆಂಗಳೂರಿಗೆ ಬರಲು ಕೇಳಿದರು. ಅವರು ತಮ್ಮ ಯಜಮಾನರಿಗೆ ಹೇಳಿ ಸಹಾಯ ಮಾಡುವುದಾಗಿ ಹೇಳಿದರು. ನಾನು ಮನೆಗೆ ಈ ವಿಷಯ ಹೇಳಿದಾಗ ಸಮ್ಮತಿಸಿದರು. ಏಕೆಂದರೆ ಅವರು ಪರಿಚಯಸ್ಥರು, ನಮ್ಮ ಊರಿನವರೂ ಆಗಿದ್ದರು. ಅವರ ಕುಟುಂಬ ನಮ್ಮ ಊರಿನಲ್ಲೇ ಇತ್ತು. ಅವರು ಮಾತ್ರ ತಮ್ಮ ಯಜಮಾನರೊಂದಿಗೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದರು. ಇವರು ಅಂದವಾಗಿ ಇದ್ದರು. ಚಂದಿರನಂತೆ ಮುಖ ಹೊಳಪಿನಿಂದ ಕಂಗೊಳಿಸುತ್ತಿದ್ದರು. ಕಲ್ಯಾಣವಾಗಿ 2 ವರ್ಷಗಳಾಗಿತ್ತು. ಅವರ ಯಜಮಾನರು ಸೇಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಹೆಚ್ಚಿನ ಸಮಯ ಮನೆಯ ಹೊರಗೆ ಇರುತ್ತಿದ್ದರು. ಮನೆ ಚಿಕ್ಕದಾಗಿದ್ದು ನಾನೇ ಅಲ್ಲೇ ಉಳಿಯಲು ಅವಕಾಶವಾಯಿತು. ನಾನು ಹಳ್ಳಿಯಲ್ಲಿ ಆರಾಮವಾಗಿ ತಿಂದುಕೊಂಡು ಬೆವರು ಉರಿಯುವ ಕೆಲಸ ಮಾಡುತ್ತಿದ್ದುದರಿಂದ ಸದೃಢವಾಗಿದ್ದೆ. ನಾನು ಮೊದಲ ಬಾರಿಗೆ ಅವರ ಮನೆಗೆ ಹೋದಾಗ ಅವರು ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಅವರ ಮನೆಯ ಊಟೋಪಚಾರ ಚೆನ್ನಾಗಿತ್ತು. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡೆ. 1 ವಾರದ ಬೆಂಗಳೂರು ಸುತ್ತಾಟದ ನಂತರ ನನಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿತು. ನಾನೂ ಕೂಡ ಸರಿ ಎಂದೆ. ನಾನು ಅರ್ಧಕ್ಕೆ ಬಿಟ್ಟ ಡಿಗ್ರಿಯ ಬಗ್ಗೆ ಯೋಚಿಸದೆ ಕೆಲಸ ಪ್ರಾರಂಭಿಸಿದೆ. ಮನೆಗೆ ಬಂದು ಈ ವಿಷಯ ತಿಳಿಸಿದಾಗ ಅವರು ಸಂತೋಷಪಟ್ಟರು. 2 ದಿನಗಳ ನಂತರ ನಾನು ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದೆ. ಕೆಲವೊಮ್ಮೆ ರಾತ್ರಿ ಪಾಳಿ, ಕೆಲವೊಮ್ಮೆ ಹಗಲು ಪಾಳಿ ಇತ್ತು. ಹೀಗಾಗಿ ನಾನು ಮನೆಯಲ್ಲಿ ಇದ್ದಾಗ ಅವರ ಕಿರಾಣಿ ತರುವ ಅಡುಗೆ ಕೆಲಸ ಸಹಾಯ ಮಾಡುತ್ತಿದ್ದೆ. ನಾವು ಇಬ್ಬರೇ ಹೆಚ್ಚಾಗಿ ಮನೆಯಲ್ಲಿದ್ದೆವು. ಈ ಸಮಯದಲ್ಲಿ ಅವರು ನನ್ನನ್ನು ಹೊರಗಣ್ಣಿನಿಂದ ನೋಡುತ್ತಿದ್ದಂತಹ ಅನುಭವ ಆಗಿತ್ತು. ಕೆಲವೊಮ್ಮೆ ಮನೆ ಕೆಲಸ ಮಾಡುವಾಗ ಮೈ ತಾಗುತ್ತಿತ್ತು. ಆದರೆ ನಾನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. 1 ತಿಂಗಳ ನಂತರ ನಾನು ಬೇರೆ ರೂಮಿಗೆ ಹೋಗುತ್ತೇನೆ ಎಂದು ಹೇಳಿದಾಗ ಅವರ ಯಜಮಾನರು ಬೇಡ ಎಂದರು. ಇಲ್ಲಿಯೇ ಇರು, ಏಕೆಂದರೆ ಅವರು ಸಿಟಿಯಲ್ಲಿ ಒಬ್ಬರೇ ಇರುತ್ತಾರೆ ಎಂದರು. ನೀನು ಹೊರಗೆ ರೂಮ್ ಮಾಡಿಕೊಂಡರೆ ಊಟದ ತೊಂದರೆ ಇರುತ್ತದೆ ಎಂದರು. ನಾನು ಈ ಮಾತು ಮನೆಯಲ್ಲಿ ಹೇಳಿ ಕೊನೆಗೆ ಒಪ್ಪಿಸಿಕೊಂಡೆ. ಅವರೇ ಹೇಳಿದಂತೆ ಮನೆಯಲ್ಲೇ ಉಳಿದೆ. 1 ತಿಂಗಳ ಸೆಕ್ಯೂರಿಟಿ ಕೆಲಸದ ಬಳಿಕ ಸಾಯಂಕಾಲ ಮನೆಗೆ ಬಂದು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ನನಗೆ ನಿದ್ರೆ ಬಾರದೆ ಕಣ್ಣು ಬಿಟ್ಟಿದ್ದವು. ನನಗೆ ಗೊತ್ತಾಗಿದ್ದು ಏನೆಂದರೆ ಅವರು ಸುಖದಿಂದ ಇರಲಿಲ್ಲ. ಅವರ ಯಜಮಾನರು ಅವರನ್ನು ಸರಿಯಾಗಿ ಪರಿಗಣಿಸುತ್ತಿರಲಿಲ್ಲ. ಆದರೆ ಈ ವಿಷಯ ಕೇಳಲು ನನಗಾಗಿರಲಿಲ್ಲ. ಮೊದಲ ತಿಂಗಳ ಸಂಬಳ ಬಂದ ಮೇಲೆ ಎಲ್ಲರಿಗೂ ಬಟ್ಟೆ ತಂದುಕೊಟ್ಟೆ. ಮಾರನೇ ದಿನ ಅವರು ಮತ್ತು ಅವರ ಯಜಮಾನ ಅದನ್ನು ಧರಿಸಿದ್ದರು. ಆದರೆ ನನ್ನ ಗಮನ ಅವರಲ್ಲೇ ಇತ್ತು. ಅವರು ಆಕಾಶದಿಂದ ಬಿದ್ದ ಚುಕ್ಕಿಯಂತೆ ಕಂಡುಬರುತ್ತಿದ್ದರು. ಅವರು ನನ್ನ ಮುಂದೆ ನಾನು ಹೇಗೆ ಕಾಣಿಸುತ್ತೀನಿ ಎಂದು ಕೇಳಿದಾಗ ನಾನು ಏನು ಹೇಳಲಿಲ್ಲ. ಮಾತು ಬಾಯಲ್ಲಿ ಬಂತುವಲ್ಲ. ಕೊನೆಗೆ ಉಗುಳಿ ನುಂಗಿ, ಇಬ್ಬರೂ ಚೆನ್ನಾಗಿ ಕಾಣಿಸುತ್ತಿದ್ದೀರಿ ಎಂದು ಹೇಳಿದೆ. ಈ ಘಟನೆ ಬಳಿಕ ಮನೆಯಲ್ಲಿ ನಾನು ಇದ್ದಾಗ ಅವರ ಸೌಂದರ್ಯ ಗಮನಿಸುತ್ತಿರುತ್ತಿದ್ದೆ. ಕಸಗುಡಿಸುವಾಗ, ಬಟ್ಟೆ ಒಗೆಯುವಾಗ, ಟಿವಿ ನೋಡುತ್ತಿರುವಾಗ ಎಲ್ಲ ಸನ್ನಿವೇಶದಲ್ಲೂ ಅವರು ನನ್ನ ಗಮನ ಸೆಳೆಯುತ್ತಿದ್ದರು. ನಾನು ಅವಳಿ ಭಾವನೆಗಳಲ್ಲಿ ಸಿಲುಕುತ್ತಿದ್ದೆ. ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆ. ಅವರು ವಿರೋಧ ಮಾಡದೆ ಸುಮ್ಮನೆ ಮಾತನಾಡುತ್ತಾ ಕೂರುತ್ತಿದ್ದರು. ಹೀಗೆ ಒಂದು ದಿನ ಅವರ ಯಜಮಾನರು 1 ವಾರದ ಬಿಸಿನೆಸ್ ಟ್ರಿಪ್ಗೆ ಚೆನ್ನೈಗೆ ಹೋದರು. ಅವತ್ತು ನಾನು ಸಾಯಂಕಾಲ ಮನೆಗೆ ಬೇಗನೆ ಬಂದೆ. ಅವರು ಮನೆಯ ಮೇಲ್ಭಾಗದಲ್ಲಿ ಬಟ್ಟೆ ತೊಳೆಯುತ್ತಿದ್ದರು. ನಾನು ಅಲ್ಲಿಗೆ ಹೋದಾಗ ನನ್ನ ಕಣ್ಣುಗಳೇ ನಂಬಲಿಲ್ಲ. ಅದೆಷ್ಟು ಸೌಂದರ್ಯ! ಬಟ್ಟೆ ತೊಳೆಯುವಾಗ ಸೌಂದರ್ಯದ ದರ್ಶನವಾಯಿತು. ಮತ್ತೊಂದೆಡೆ ಸೂರ್ಯಾಸ್ತವಾಗುತ್ತಿತ್ತು. ನಾನು ಅವರ ಜೊತೆ ಮಾತನಾಡಲು ನಿಂತೆ. ಅವರು ಸಹ ಸುಮ್ಮನಾಗಿ ನಿಂತಿದ್ದರು. ನಾನು ನೋಡುತ್ತಿದ್ದೆ. ಅವರು ನೋಡಬೇಡ ಎಂದಂತಿಲ್ಲ. ಆ ಸೌಂದರ್ಯ ನೋಡಿ ನನ್ನ ಮನಸ್ಸು ಕುಣಿಯತೊಡಗಿತು. ಅವರು ಗಮನಿಸಿ ನಗುತ್ತಾ, ಹೋಗು, ಇಬ್ಬರಿಗೂ ಚಹಾ ಮಾಡುವೆ ಎಂದರು. ನಾನು ಸರಿ ಎಂದೆ. ಹಾಲಿಲ್ಲ ಎಂದು ಹೇಳಿದರು. ಅವರು ನಿಂತರೆ ಸಿಗುತ್ತಾ ಎಂದೆ. ಅವರು ನನ್ನ ಕಡೆಗೂ ಇಲ್ಲ, ಅಂಗಡಿಗೆ ಹೋಗಿ ತಂದುಕೋ ಎಂದರು. ನಾನು ಸರಿ ಅಂತ ಅಂಗಡಿಗೆ ಹೋಗಿದೆ. ಹಾಲು ತಂದು ಇಬ್ಬರಿಗೂ ಚಹಾ ಮಾಡಿದೆ. ಇಬ್ಬರೂ ಕುಡಿದೆವು. ನಂತರ ನಾವು ಆಟೋದಲ್ಲಿ ಕಿರಾಣಿ ತರಲು ಹೊರಡಿದ್ದೆವು. ಆಟೋ ಸೀಟಿನಲ್ಲಿ ನನ್ನ ಮೊಣಕೈ ತಾಗಿ ಸೀಟು ಮೆತ್ತಗಿತ್ತು. ನಾನು ಕ್ಷಮಿಸಿ ಎಂದೆ. ಅವರು ಪರವಾಗಿಲ್ಲ, ಇದೆಲ್ಲ ಸಹಜ ಎಂದರು. ನಗುತು ಸುಮ್ಮನಾದರು. ಖರೀದಿ ಮಾಡಿ ಮರಳುವಾಗ ಪಕ್ಕದಲ್ಲೇ ಅಂಟಿಕೊಂಡು ಕುಳಿತೆ.
ತಾಗುವಿಕೆ ಆಗುತ್ತಿತ್ತು. ರಸ್ತೆಗಳಲ್ಲಿ ಆಟೋ ಕಿತ್ತಲ್ಪಟ್ಟರೂ ಅವರು ಸುಮ್ಮನೆ ಕುಳಿತಿದ್ದರು. ಮನೆಗೆ ಬಂದ ಮೇಲೆ ಅವರು ಕಿರಾಣಿ ಮೇಲೇರಿ ಇಡೋಣ ಬಾ ಎಂದರು. ನಾನು ಸಹಕರಿಸಿದೆ. ನಾನು ಕುರ್ಚಿಯ ಮೇಲೆ ನಿಂತೆ. ಅವರು ಒಬ್ಬ ಕಿರಾಣಿ ನೀಡುತ್ತಿದ್ದರು. ಹೀಗೆ ಮೇಲಿಂದ ಕೆಳಗೆ ನೋಡಿದಾಗ ಸೌಂದರ್ಯದ ದೃಶ್ಯ ದೃಷ್ಟಿಗೆ ಬಂತು. ಮತ್ತೊಬ್ಬನು ಎದ್ದು ಕುಣಿಯತೊಡಗಿದ. ಅದು ನೋಡಿ ನಾನೇನು ಮಾಡುವುದು ಎಂಬಂತಾಗಿತ್ತು. ಅವರ ನಗು ನೋಡಿ ನಾನು ಮುಜುಗರದಿಂದ ನಿಲ್ಲುತ್ತಿದ್ದೆ. ಕೊನೆಗೆ ಅವರು ಕೈಹಾಕಿ ಅದನ್ನು ಮಾಡಿದರು. ನಂತರ ಉಳಿದವುಗಳನ್ನು ಇಟ್ಟೆ. ಹೀಗೆ ಒಂದು ದಿನದ ಘಟನೆ ನನ್ನೊಳಗೆ ಬದಲಾವಣೆ ತಂದಿತು. ಮೊದಲಿಗೆ ಅವರ ಮನೆಗೆ ಹೋಗಿದ್ದೆ. ನಂತರ ತಪ್ಪು ಮಾಡುತ್ತಿದ್ದೇನೆ ಎಂಬ ಭಾವನೆ ಹುಟ್ಟಿತು. ಆಗ ನಾನು ಮಾತನಾಡಿದೆ. ಇದು ತಪ್ಪಲ್ಲವಾ? ಏನಾದರೂ ಸಮಸ್ಯೆ ಆದರೆ ಎಂದು ಕೇಳಿದಾಗ ಅವರು ಇಲ್ಲ, ವಿಷಯ ಗುಟ್ಟಾಗಿ ಇರಲಿ, ನೀನು ನಿನ್ನ ಪಾಡಿಗೆ ಇರು, ನಾನು ನನ್ನ ಪಾಡಿಗೆಯೇ ಎಂದರು. ಆದರೆ ನಾನು ಮುಂದೆ ಆ ಮನೆಯನ್ನು ಬಿಟ್ಟು ಬೇರೆ ಏರಿಯಾದಲ್ಲಿ ರೂಮ್ ಮಾಡಿಕೊಂಡೆ. ಏಕೆಂದರೆ ನನ್ನ ಆಫೀಸ್ ಹತ್ತಿರವಿತ್ತು. ಆದರೆ ಅವರ ಮನೆಗೆ ಹೋಗುವುದು ಬಿಡುತ್ತಿಲ್ಲ. ಒಮ್ಮೆ ಹೋಗಿ ಬರುತ್ತಿದ್ದೆ. ಕೊನೆಗೆ ಎಲ್ಲವೂ ಬೇಡ ಅಂತ ಊರಿನ ಹೊಲವೊಂದನ್ನು ಹಿಡಿದು ಕೃಷಿ ಪ್ರಾರಂಭಿಸಿದೆ. ಮನೆಗೆ ಆಧಾರ ಸ್ತಂಭ ನಾನೊಬ್ಬನೇ. ನನ್ನಿಂದ ಏನಾದರೂ ಸಮಸ್ಯೆ ಆದರೆ ನಮ್ಮ ಕುಟುಂಬಕ್ಕೂ ತೊಂದರೆಯಾಗುತ್ತದೆ ಅನ್ನಿಸಿಕೊಂಡೆ. ಎಷ್ಟು ಕಷ್ಟವಾದರೂ ಅಲ್ಲೇ ಇರುತ್ತೇನೆ ಅಂತ ನಿರ್ಧರಿಸಿ ಊರಿಗೆ ವಾಪಸ್ ಬಂದೆ. ಹೀಗಾಗಿ ಯಾರೂ ತಪ್ಪು ಮಾಡಬೇಡಿ. ಇದರಿಂದ ಒಳ್ಳೆಯದಾಗುವುದಿಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮೊಳಗೆ ಇದೆ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.